ಈ ಬುರುಡ ಗ್ಯಾಂಗ್ಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್. ಆಗ್ರಹವನ್ನ ಮಾಡಿದ್ದಾರೆ. ಎಸ್ಐಟಿ ಸುದೀರ್ಘವಾದಂತಹ ತನಿಖೆ ಮಾಡಿದೆ, ವರದಿಯನ್ನ ಈಗಾಗಲೇ ಸಲ್ಲಿಸಿದೆ. ಇದೊಂದು ವ್ಯವಸ್ಥಿತ ಕುತಂತ್ರ ಅಂತ ಹೇಳಿದ್ದಾರೆ ವಿಶ್ವನಾಥ್. ತನಿಖೆಯಲ್ಲೂ ಕೂಡ ಇದು ಗೊತ್ತಾಗಿದೆ. ಯೂಟ್ಯೂಬರ್ಸ್ಗೆ ಹಣಕಾಸು ವ್ಯವಸ್ಥೆ ಆಗಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದು ವಿಚಾರಣೆ ಆಗಬೇಕು, ಅತಿ ಶೀಘ್ರದಲ್ಲಿ ವಿಚಾರಣೆ ಆಗಬೇಕು ಅಂದಿದ್ದಾರೆ ಎಸ್ಆರ್ ವಿಶ್ವನಾಥ್. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಈಗ ಆಗ್ರಹಿಸಿದ್ದಾರೆ. ವ್ಯವಸ್ಥಿತ ಕುತಂತ್ರ ಅನ್ನೋದು ತನಿಖೆಯಲ್ಲೂ ಕೂಡ ಗೊತ್ತಾಗಿದೆ. ಯಾವ ರೀತಿ ಹಣಕಾಸು ವ್ಯವಸ್ಥೆ ಆಗಿದೆ, ಸಂದಾಯ ಯಾವ ರೀತಿ ಆಗಿದೆ, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದು ವಿಚಾರಣೆ ಆಗಬೇಕು, ತ್ವರಿತಗತಿಯಲ್ಲಿ ಆಗಬೇಕು ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಜೊತೆಲಿದ್ದೇನೆ. ಸರ್, ಈಗ ಧರ್ಮಸ್ಥಳದ ವಿಚಾರವಾಗಿ ಒಂದು ಇಂಟರಿಮ್ ರಿಪೋರ್ಟ್ ಅನ್ನು ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಆರಂಭಿಕ ಹಂತದಲ್ಲೇ ನೀವು ಯಾರೆಲ್ಲ ಇರಬಹುದು ಅಂತ ಊಹೆ ಪಟ್ಟಿದ್ರು ಆ ಅಷ್ಟೂ ಜನರ ಹೆಸರುಗಳು ಈಗ ಬಂದಿದೆ. ಯಾವ ಆಯಾಮದಲ್ಲಿ ನೀವು ಇದನ್ನು ನೋಡ್ತಾ ಇದ್ದೀರಾ? ಒಂದು, ಇವತ್ತು ಎಸ್ಐಟಿ ತನಿಖೆಯನ್ನು ಏನು ಸರ್ಕಾರ ಮಾಡಿತು, ಸುದೀರ್ಘವಾದಂತಹ ತನಿಖೆಯ ನಂತರ ಯಾರು ಇದರಲ್ಲಿ ಪ್ರಮುಖವಾಗಿ ಬಹಿರಂಗವಾಗಿ ಕಾಣಿಸಿಕೊಂಡು ಹೇಳಿಕೆಗಳನ್ನು ಕೊಟ್ಟು ಧರ್ಮಸ್ಥಳದ ವಿರುದ್ಧವಾಗಿ, ಧರ್ಮಸ್ಥಳದ ಪೂಜ್ಯರ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ಕೊಟ್ಟು 106 ಜನ ಅತ್ಯಾಚಾರ ಮಾಡಿದ್ದಾರೆ, ಕೊಲೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ವ್ಯಕ್ತಿಗಳು, ಆ 6 ಜನಗಳ ಮೇಲೆ ಇವತ್ತು ಅಂತಿಮವಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ನಮ್ಗನ್ನಿಸ್ತಕ್ಕಂಥದ್ದು ಕೇವಲ 6 ಜನಗಳು ಮಾತ್ರ ಅಲ್ಲ, ಇದರ ಹಿಂದೆ ದೊಡ್ಡ ಪಿತೂರಿಯನ್ನು ಮಾಡತಕ್ಕಂಥ, ಇವರಿಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ, ಹಣಕಾಸಿನ ಸಹಾಯವನ್ನು ಮಾಡಿರ್ತಕ್ಕಂಥ, ಮತ್ತು ಪೊಲಿಟಿಕಲಿ ನಾವು ನಿಮ್ಮ ಜೊತೆಯಲ್ಲಿ ಇದ್ದೀವಿ, ನೀವು ಮಾಡಿ ಅಂತ ಹೇಳಿ ಇಷ್ಟೆಲ್ಲ ಪೊಲೀಸು ಸಾಮರ್ಥ್ಯ ಇದ್ರೂ ಕೂಡ ಸುಳ್ಳನ್ನು ಹೇಳ್ತಕ್ಕಂಥ ಪ್ರೇರೇಪಣೆಯನ್ನು ಕೊಡ್ತಂತ ಒಂದು ದೊಡ್ಡ ಗ್ಯಾಂಗ್ ಇದರ ಹಿಂದೆ ಇದೆ. ನಾವು ಒತ್ತಾಯವನ್ನು ಮಾಡ್ತಕ್ಕಂಥದ್ದು ಈಗ ಆ ಗ್ಯಾಂಗ್ ಅನ್ನು ಕೂಡ ಅಡಿಷನಲ್ ಚಾರ್ಜ್ ಶೀಟ್ ಅಲ್ಲಿ ತನಿಖೆಯನ್ನು ಮಾಡಿ ಅವರನ್ನು ಕೂಡ ಆ ಕೇಸಲ್ಲಿ ಸೇರಿಸಬೇಕು. ಉದಾಹರಣೆಗೆ ಸಣ್ಣದು ಹೇಳ್ತೀನಿ, ಸಮೀರ್ ಅಂತಕ್ಕಂಥವನು ಯೂಟ್ಯೂಬ್ ಮುಖಾಂತರ ಫಸ್ಟ್ ಪ್ರಾರಂಭ ಮಾಡಿದ್ದೆ. ಅವನು ಹೇಳಿದಂತ ರೀತಿ ಅದ್ಭುತವಾಗಿ ಮಾತಾಡ್ತಕ್ಕಂಥದ್ದು, 106 ಜನ ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅಂತ ಕೇಳಿ ಶುರು ಮಾಡಿದ್ದೆ ಅವನು ಅಲ್ಲಿಂದ. ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ ಕೂಡ ಬಂತು. ಜನಗಳಿಗೆ ಆವಾಗಿ ಅನಿಸ್ತು ಧರ್ಮಸ್ಥಳದ ಮೇಲೆ ಅಪನಂಬಿಕೆ, ಅಗೌರವ ಬರೋ ರೀತಿಯಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ. ಅವನ ಮೇಲೆ ಇವತ್ತವರೆಗೂ ಕೂಡ ನೀವು ಅರೆಸ್ಟ್ ಮಾಡಿಲ್ಲ, ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿಲ್ಲ. ಸುಪ್ರೀಂ ಕೋರ್ಟ್ಗೆ ಗಮನಕ್ಕೆ ಬಾರದ ರೀತಿಯಲ್ಲಿ ಒಬ್ಬ ಅಡ್ವೊಕೇಟ್ ಅಲ್ಲೋಗಿ ಸುಪ್ರೀಂ ಕೋರ್ಟ್ ಅಲ್ಲೋಗಿ ಈ ಕೇಸನ್ನು ತನಿಖೆಗೆ ಕೊಡಿದಾಗ ಆ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನು ಹಾಕಿ ಕೇಸ್ ವಜಾ ಮಾಡಿ ಅದನ್ನ ಮರೆಮಾಚಿ ಮತ್ತೆ ಇಲ್ಲಿ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಕೇಸನ್ನ ಇವರು ಮಾಡಿದಂತ ಆ ಯಾರು ಒಬ್ಬ ವಕೀಲ ಇದ್ರು, ಗ್ಯಾಂಗ್ ಅಲ್ಲಿ ಕೇಸ್ ಹಾಕಿದ್ರು, ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಕೇಸನ್ನು ನೀವು ಹಾಕಿಲ್ಲ. ಮತ್ತು ಇವರಿಗೆ ಅಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಯಾವ ರೀತಿ ಮಾಡಬೇಕು, ಬುಡೆ ಯಾರು ತಗೊಂಡು ಹೋಗಬೇಕು, ಹೇಗೆ ಮಾತಾಡಬೇಕು ಅಂತೇಳಿ ಅವರಿಗೆ ಮನಸ್ಸನ್ನ ಚೇಂಜ್ ಮಾಡಿ ಸುಮ್ನೆ ಮಾಡ್ತಾನ ಬುಡೆ ಚಿನ್ನಪ್ಪ, ಏನು ಕೊಡ್ತಾನೆ, ಅವನಿಗೇನು ಬರಬೇಕಾಗಿದೆ, ಅವನಿಗೆ ಹಣದ ಆಮಿಷವನ್ನು ಕೊಟ್ಟವ್ರೆ. ಸುಜಾತ ಭಟ್ ಸುಮ್ನೆ ಹೇಳ್ತಾಳೆ ಅಮ್ಮ. ಇದರಿಂದ ದೊಡ್ಡ ಷಡ್ಯಂತ್ರ ಮಾಡದಂತ ಗಣ್ಯ ವ್ಯಕ್ತಿಗಳಿದ್ದಾರೆ, ಅದಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಅದು ಹೊರಗಡೆ ಬರಬೇಕು. ಆಗ ನಿಜವಾಗೂ ಕೂಡ ಈ ಸರ್ಕಾರಕ್ಕೆ ನಾವು ಶಬಾಷ್ಗಿರಿಯನ್ನು ಕೊಡ್ತೀವಿ. ಆಗಿದ್ದು ಎಸ್ಆರ್ ವಿಶ್ವನಾಥ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್, ವಿವಿ ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಬುರುಡ ಗ್ಯಾಂಗ್ಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್. ಆಗ್ರಹವನ್ನ ಮಾಡಿದ್ದಾರೆ. ಎಸ್ಐಟಿ ಸುದೀರ್ಘವಾದಂತಹ ತನಿಖೆ ಮಾಡಿದೆ, ವರದಿಯನ್ನ ಈಗಾಗಲೇ ಸಲ್ಲಿಸಿದೆ. ಇದೊಂದು ವ್ಯವಸ್ಥಿತ ಕುತಂತ್ರ ಅಂತ ಹೇಳಿದ್ದಾರೆ ವಿಶ್ವನಾಥ್. ತನಿಖೆಯಲ್ಲೂ ಕೂಡ ಇದು ಗೊತ್ತಾಗಿದೆ. ಯೂಟ್ಯೂಬರ್ಸ್ಗೆ ಹಣಕಾಸು ವ್ಯವಸ್ಥೆ ಆಗಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದು ವಿಚಾರಣೆ ಆಗಬೇಕು, ಅತಿ ಶೀಘ್ರದಲ್ಲಿ ವಿಚಾರಣೆ ಆಗಬೇಕು ಅಂದಿದ್ದಾರೆ ಎಸ್ಆರ್ ವಿಶ್ವನಾಥ್. ಬಿಜೆಪಿ ಶಾಸಕ ಎಸ್ಆರ್ ವಿಶ್ವನಾಥ್ ಈಗ ಆಗ್ರಹಿಸಿದ್ದಾರೆ. ವ್ಯವಸ್ಥಿತ ಕುತಂತ್ರ ಅನ್ನೋದು ತನಿಖೆಯಲ್ಲೂ ಕೂಡ ಗೊತ್ತಾಗಿದೆ. ಯಾವ ರೀತಿ ಹಣಕಾಸು ವ್ಯವಸ್ಥೆ ಆಗಿದೆ, ಸಂದಾಯ ಯಾವ ರೀತಿ ಆಗಿದೆ, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದು ವಿಚಾರಣೆ ಆಗಬೇಕು, ತ್ವರಿತಗತಿಯಲ್ಲಿ ಆಗಬೇಕು ಅಂತ ಶಾಸಕ ಎಸ್ಆರ್ ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಶಾಸಕರಾದ ಎಸ್ಆರ್ ವಿಶ್ವನಾಥ್ ಅವರ ಜೊತೆಲಿದ್ದೇನೆ. ಸರ್, ಈಗ ಧರ್ಮಸ್ಥಳದ ವಿಚಾರವಾಗಿ ಒಂದು ಇಂಟರಿಮ್ ರಿಪೋರ್ಟ್ ಅನ್ನು ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಆರಂಭಿಕ ಹಂತದಲ್ಲೇ ನೀವು ಯಾರೆಲ್ಲ ಇರಬಹುದು ಅಂತ ಊಹೆ ಪಟ್ಟಿದ್ರು ಆ ಅಷ್ಟೂ ಜನರ ಹೆಸರುಗಳು ಈಗ ಬಂದಿದೆ. ಯಾವ ಆಯಾಮದಲ್ಲಿ ನೀವು ಇದನ್ನು ನೋಡ್ತಾ ಇದ್ದೀರಾ? ಒಂದು, ಇವತ್ತು ಎಸ್ಐಟಿ ತನಿಖೆಯನ್ನು ಏನು ಸರ್ಕಾರ ಮಾಡಿತು, ಸುದೀರ್ಘವಾದಂತಹ ತನಿಖೆಯ ನಂತರ ಯಾರು ಇದರಲ್ಲಿ ಪ್ರಮುಖವಾಗಿ ಬಹಿರಂಗವಾಗಿ ಕಾಣಿಸಿಕೊಂಡು ಹೇಳಿಕೆಗಳನ್ನು ಕೊಟ್ಟು ಧರ್ಮಸ್ಥಳದ ವಿರುದ್ಧವಾಗಿ, ಧರ್ಮಸ್ಥಳದ ಪೂಜ್ಯರ ಬಗ್ಗೆ
ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ಕೊಟ್ಟು ನೂರಾರು ಜನ ಅತ್ಯಾಚಾರ ಮಾಡಿದ್ದಾರೆ, ಕೊಲೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ವ್ಯಕ್ತಿಗಳು. ಆ 6 ಜನಗಳ ಮೇಲೆ ಇವತ್ತು ಅಂತಿಮವಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ನಮ್ಗನ್ಸ್ತಕ್ಕಂಥದ್ದು ಕೇವಲ 6 ಜನಗಳ ಮಾತ್ರ ಅಲ್ಲ, ಇದರ ಹಿಂದೆ ದೊಡ್ಡ ಪಿತೂರಿಯನ್ನು ಮಾಡತಕ್ಕಂಥ, ಇವರಿಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ, ಹಣಕಾಸಿನ ಸಹಾಯವನ್ನು ಮಾಡಿರ್ತಕ್ಕಂಥ, ಮತ್ತು ಪೊಲಿಟಿಕಲಿ ನಾವು ನಿಮ್ ಜೊತೆಯಲ್ಲಿ ಇದ್ದೀವಿ ನೀವು ಮಾಡಿ ಅಂತ ಹೇಳಿ ಇಷ್ಟೆಲ್ಲ ಪೊಲೀಸು ಸಾಮರ್ಥ್ಯ ಇದ್ರೂ ಕೂಡ ಸುಳ್ಳನ್ನು ಹೇಳ್ತಕ್ಕಂಥ ಪ್ರೇರೇಪಣೆಯನ್ನು ಕೊಡ್ತಂತ ಒಂದು ದೊಡ್ಡ ಗ್ಯಾಂಗ್ ಇದರ ಹಿಂದೆ ಇದೆ. ನಾವು ಒತ್ತಾಯವನ್ನು ಮಾಡ್ತಕ್ಕಂಥದ್ದು ಈಗ ಆ ಗ್ಯಾಂಗ್ ಅನ್ನು ಕೂಡ ಅಡಿಷನಲ್ ಚಾರ್ಜ್ ಶೀಟ್ ಅಲ್ಲಿ ತನಿಖೆಯನ್ನು ಮಾಡಿ ಅವರನ್ನು ಕೂಡ ಆ ಕೇಸಲ್ಲಿ ಸೇರಿಸಬೇಕು. ಉದಾಹರಣೆಗೆ ಸಣ್ಣದು ಹೇಳ್ತೀನಿ, ಸಮೀರ್ ಅಂತಕ್ಕಂಥವನು ಯೂಟ್ಯೂಬ್ ಮುಖಾಂತರ ಫಸ್ಟ್ ಪ್ರಾರಂಭ ಮಾಡಿದ್ದೆ ಅವನು ಹೇಳದಂತ ರೀತಿ, ಅದ್ಭುತವಾಗಿ ಮಾತಾಡ್ತಕ್ಕಂಥದ್ದು, ನೂರಾರು ಜನ ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅಂತ ಕೇಳಿ ಶುರು ಮಾಡಿದ್ದೆ ಅವನು ಅಲ್ಲಿಂದ. ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ ಕೂಡ ಬಂತು. ಜನಗಳಿಗೆ ಆವಾಗಿ ಅನಿಸ್ತು, ಧರ್ಮಸ್ಥಳದ ಮೇಲೆ ಅಪನಂಬಿಕೆ, ಅಗೌರವ ಬರೋ ರೀತಿಯಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ. ಅವನ ಮೇಲೆ ಇವತ್ತವರೆಗೂ ಕೂಡ ನೀವು ಅರೆಸ್ಟ್ ಮಾಡಿಲ್ಲ, ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿಲ್ಲ. ಸುಪ್ರೀಂ ಕೋರ್ಟ್ಗೆ ಗಮನಕ್ಕೆ ಬಾರದ ರೀತಿಯಲ್ಲಿ ಒಬ್ಬ ಅಡ್ವೊಕೇಟ್ ಅಲ್ಲೋಗಿ ಸುಪ್ರೀಂ ಕೋರ್ಟ್ ಅಲ್ಲೋಗಿ ಕೇಸನ್ನು ತನಿಖೆಗೆ ಕೊಡಿದಾಗ ಆ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನು ಹಾಕಿ ಕೇಸ್ ವಜಾ ಮಾಡಿ ಅದನ್ನ ಮರೆಮಾಚಿ ಮತ್ತೆ ಇಲ್ಲಿ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಕೇಸನ್ನ ಇವರು ಮಾಡದಂತ ಆ ಯಾರು ಒಬ್ಬ ವಕೀಲ ಇದ್ರು, ಗ್ಯಾಂಗ್ ಅಲ್ಲಿ ಕೇಸ್ ಹಾಕಿದ್ರು, ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಕೇಸನ್ನು ನೀವು ಹಾಕಿಲ್ಲ. ಮತ್ತು ಇವರಿಗೆ ಅಲ್ಲಿ ಡೆಲ್ಲಿಯಲ್ಲಿ ಕೂತ್ಕೊಂಡು ಯಾವ ರೀತಿ ಮಾಡಬೇಕು, ಬುಡೆ ಯಾರು ತಗೊಂಡು ಹೋಗ್ಬೇಕು, ಹೇಗೆ ಮಾತಾಡಬೇಕು ಅಂತ ಹೇಳಿ ಅವರಿಗೆ ಮನಸ್ಸನ್ನ ಚೇಂಜ್ ಮಾಡಿ ಸುಮ್ನೆ ಮಾಡ್ತಾನ ಬುಡೆ ಚಿನ್ನಪ್ಪ. ಏನು ಕೊಡ್ತಾನೆ, ಅವನಿಗೇನು ಬರಬೇಕಾಗಿದೆ, ಅವನಿಗೆ ಆಣದಾಮಿಷವನ್ನು ಕೊಟ್ಟವ್ರೆ. ಸುಜಾತ ಭಟ್ ಸುಮ್ನೆ ಹೇಳ್ತಾಳೆ ಅಮ್ಮ. ಇದರಿಂದ ದೊಡ್ಡ ಷಡ್ಯಂತ್ರ ಮಾಡದಂತ ಗಣ್ಯ ವ್ಯಕ್ತಿಗಳಿದ್ದಾರೆ, ಅದಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಅದು ಹೊರಗಡೆ ಬರಬೇಕು. ಆಗ ನಿಜವಾಗೂ ಕೂಡ ಈ ಸರ್ಕಾರಕ್ಕೆ ನಾವು ಶಬಾಷ್ಗಿರಿಯನ್ನು ಕೊಡ್ತೀವಿ. ಇದಾಗಿದ್ದು SR ವಿಶ್ವನಾಥ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಈ ಬುರುಡ ಗ್ಯಾಂಗ್ಗೆ ಶಿಕ್ಷೆ ಆಗಲೇಬೇಕು ಅಂತ ಹೇಳಿದ್ದಾರೆ ಬಿಜೆಪಿ ಶಾಸಕ SR ವಿಶ್ವನಾಥ್. ಆಗ್ರಹವನ್ನ ಮಾಡಿದ್ದಾರೆ. ಎಸ್ಐಟಿ ಸುದೀರ್ಘವಾದಂತಹ ತನಿಖೆ ಮಾಡಿದೆ, ವರದಿಯನ್ನ ಈಗಾಗಲೇ ಸಲ್ಲಿಸಿದೆ. ಇದೊಂದು ವ್ಯವಸ್ಥಿತ ಕುತಂತ್ರ ಅಂತ ಹೇಳಿದ್ದಾರೆ ವಿಶ್ವನಾಥ್. ತನಿಖೆಯಲ್ಲೂ ಕೂಡ ಇದು ಗೊತ್ತಾಗಿದೆ. ಯೂಟ್ಯೂಬರ್ಸ್ಗೆ ಹಣಕಾಸು ವ್ಯವಸ್ಥೆ ಆಗಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದು ವಿಚಾರಣೆ ಆಗಬೇಕು, ಅತಿ ಶೀಘ್ರದಲ್ಲಿ ವಿಚಾರಣೆ ಆಗಬೇಕು ಅಂದಿದ್ದಾರೆ SR ವಿಶ್ವನಾಥ್. ಬಿಜೆಪಿ ಶಾಸಕ SR ವಿಶ್ವನಾಥ್ ಈಗ ಆಗ್ರಹಿಸಿದ್ದಾರೆ. ವ್ಯವಸ್ಥಿತ ಕುತಂತ್ರ ಅನ್ನೋದು ತನಿಖೆಯಲ್ಲೂ ಕೂಡ ಗೊತ್ತಾಗಿದೆ. ಯಾವ ರೀತಿ ಹಣಕಾಸು ವ್ಯವಸ್ಥೆ ಆಗಿದೆ, ಸಂದಾಯ ಯಾವ ರೀತಿ ಆಗಿದೆ, ಇದೆಲ್ಲವೂ ಕೂಡ ತನಿಖೆ ಆಗಬೇಕು. ಜೊತೆಗೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ನಲ್ಲಿ ಇದು ವಿಚಾರಣೆ ಆಗಬೇಕು, ತ್ವರಿತಗತಿಯಲ್ಲಿ ಆಗಬೇಕು ಅಂತ ಶಾಸಕ SR ವಿಶ್ವನಾಥ್ ಆಗ್ರಹಿಸಿದ್ದಾರೆ. ಶಾಸಕರಾದ SR ವಿಶ್ವನಾಥ್ ಅವರ ಜೊತೆಲಿದ್ದೇನೆ. ಸರ್, ಈಗ ಧರ್ಮಸ್ಥಳದ ವಿಚಾರವಾಗಿ ಒಂದು ಇಂಟರಿಮ್ ರಿಪೋರ್ಟ್ ಅನ್ನ ಬೆಳ್ತಂಗಡಿ ಕೋರ್ಟ್ಗೆ ಸಲ್ಲಿಸಲಾಗಿದೆ. ಆರಂಭಿಕ ಹಂತದಲ್ಲೇ ನೀವು ಯಾರೆಲ್ಲ ಇರಬಹುದು ಅಂತ ಊಹೆ ಪಟ್ಟಿದ್ರು ಆ ಅಷ್ಟೂ ಜನರ ಹೆಸರುಗಳು ಈಗ ಬಂದಿದೆ. ಯಾವ ಆಯಾಮದಲ್ಲಿ ನೀವು ಇದನ್ನು ನೋಡ್ತಾ ಇದ್ದೀರಾ? ಒಂದು, ಇವತ್ತು SIT ತನಿಖೆಯನ್ನು ಏನು ಸರ್ಕಾರ ಮಾಡಿತು, ಸುದೀರ್ಘವಾದಂತಹ ತನಿಖೆಯ ನಂತರ ಯಾರು ಇದರಲ್ಲಿ ಪ್ರಮುಖವಾಗಿ ಬಹಿರಂಗವಾಗಿ ಕಾಣಿಸಿಕೊಂಡು ಹೇಳಿಕೆಗಳನ್ನು ಕೊಟ್ಟು ಧರ್ಮಸ್ಥಳದ ವಿರುದ್ಧವಾಗಿ, ಧರ್ಮಸ್ಥಳದ ಪೂಜ್ಯರ ಬಗ್ಗೆ ಅವಹೇಳನಕಾರಿಯಾದಂತಹ ಹೇಳಿಕೆಗಳನ್ನು ಕೊಟ್ಟು ನೂರಾರು ಜನ ಅತ್ಯಾಚಾರ ಮಾಡಿದ್ದಾರೆ, ಕೊಲೆಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ರು ವ್ಯಕ್ತಿಗಳು, ಆ 6 ಜನಗಳ ಮೇಲೆ ಇವತ್ತು ಅಂತಿಮವಾಗಿ ಕೋರ್ಟ್ಗೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿದ್ದಾರೆ. ನಮ್ಗನ್ಸ್ತಕ್ಕಂಥದ್ದು ಕೇವಲ 6 ಜನಗಳ ಮಾತ್ರ ಅಲ್ಲ, ಇದರ ಹಿಂದೆ ದೊಡ್ಡ ಪಿತೂರಿಯನ್ನು ಮಾಡತಕ್ಕಂಥ, ಇವರಿಗೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥ, ಹಣಕಾಸಿನ ಸಹಾಯವನ್ನು ಮಾಡಿರ್ತಕ್ಕಂಥ, ಮತ್ತು ಪೊಲಿಟಿಕಲಿ ನಾವು ನಿಮ್ ಜೊತೆಯಲ್ಲಿ ಇದ್ದೀವಿ ನೀವು ಮಾಡಿ ಅಂತ ಹೇಳಿ ಇಷ್ಟೆಲ್ಲ ಪೊಲೀಸು ಸಾಮರ್ಥ್ಯ ಇದ್ರೂ ಕೂಡ ಸುಳ್ಳನ್ನು ಹೇಳ್ತಕ್ಕಂಥ ಪ್ರೇರೇಪಣೆಯನ್ನು ಕೊಡ್ತಂತ ಒಂದು ದೊಡ್ಡ ಗ್ಯಾಂಗ್ ಇದರ ಹಿಂದೆ ಇದೆ. ನಾವು ಒತ್ತಾಯವನ್ನು ಮಾಡ್ತಕ್ಕಂಥದ್ದು ಈಗ ಆ ಗ್ಯಾಂಗ್ ಅನ್ನು ಕೂಡ ಅಡಿಷನಲ್ ಚಾರ್ಜ್ ಶೀಟ್ ಅಲ್ಲಿ ತನಿಖೆಯನ್ನು ಮಾಡಿ ಅವರನ್ನು ಕೂಡ ಆ ಕೇಸಲ್ಲಿ ಸೇರಿಸಬೇಕು. ಉದಾಹರಣೆಗೆ ಸಣ್ಣದು ಹೇಳ್ತೀನಿ, ಸಮೀರ್ ಅಂತಕ್ಕಂಥವನು ಯೂಟ್ಯೂಬ್ ಮುಖಾಂತರ ಫಸ್ಟ್ ಪ್ರಾರಂಭ ಮಾಡಿದ್ದೆ ಅವನು ಹೇಳದಂತ ರೀತಿ, ಅದ್ಭುತವಾಗಿ ಮಾತಾಡ್ತಕ್ಕಂಥದ್ದು, ನೂರಾರು ಜನ ಹೆಣ್ಣು ಮಕ್ಕಳ ಕೊಲೆ ಆಗಿದೆ ಅಂತ ಕೇಳಿ ಶುರು ಮಾಡಿದ್ದೆ ಅವನು ಅಲ್ಲಿಂದ. ಅದು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದ ಚಾನೆಲ್ ಕೂಡ ಬಂತು. ಜನಗಳಿಗೆ ಆವಾಗಿ ಅನಿಸ್ತು, ಧರ್ಮಸ್ಥಳದ ಮೇಲೆ ಅಪನಂಬಿಕೆ, ಅಗೌರವ ಬರೋ ರೀತಿಯಲ್ಲಿ ಮಾಡ್ತಕ್ಕಂಥ ವ್ಯಕ್ತಿ. ಅವನ ಮೇಲೆ ಇವತ್ತವರೆಗೂ ಕೂಡ ನೀವು ಅರೆಸ್ಟ್ ಮಾಡಿಲ್ಲ, ಚಾರ್ಜ್ ಶೀಟ್ ಅಲ್ಲಿ ಸೇರಿಸಿಲ್ಲ. ಸುಪ್ರೀಂ ಕೋರ್ಟ್ಗೆ ಗಮನಕ್ಕೆ ಬಾರದ ರೀತಿಯಲ್ಲಿ ಒಬ್ಬ ಅಡ್ವೊಕೇಟ್ ಅಲ್ಲೋಗಿ ಸುಪ್ರೀಂ ಕೋರ್ಟ್ ಅಲ್ಲೋಗಿ ಕೇಸನ್ನು ತನಿಖೆಗೆ ಕೊಡಿದಾಗ ಆ ಸುಪ್ರೀಂ ಕೋರ್ಟ್ ಚೀಮಾರಿಯನ್ನು ಹಾಕಿ ಕೇಸ್ ವಜಾ ಮಾಡಿ ಅದನ್ನ ಮರೆಮಾಚಿ ಮತ್ತೆ ಇಲ್ಲಿ ಬೆಳ್ತಂಗಡಿ ಕೋರ್ಟ್ ಅಲ್ಲಿ ಕೇಸನ್ನ ಇವರು ಮಾಡದಂತ ಆ ಯಾರು ಒಬ್ಬ ವಕೀಲ ಇದ್ರು,
ಗ್ಯಾಂಗ್ ಅಲ್ಲಿ ಕೇಸ್ ಹಾಕಿದ್ರು, ಅವ್ರ ಮೇಲೆ ಯಾವುದೇ ರೀತಿಯಾದಂತಹ ಕೇಸನ್ನು ನೀವು ಹಾಕಿಲ್ಲ. ಮತ್ತು ಇವರಿಗೆ ಅಲ್ಲಿ ಡೆಲ್ಲಿಯಲ್ಲಿ ಕುತ್ಕೊಂಡು ಯಾವ ರೀತಿ ಮಾಡಬೇಕು, ಬುಡೆ ಯಾರು ತಗೊಂಡು ಹೋಗ್ಬೇಕು, ಹೇಗೆ ಮಾತಾಡಬೇಕು ಅಂತೇಳಿ ಅವರಿಗೆ ಮನಸ್ಸನ್ನ ಚೇಂಜ್ ಮಾಡಿ ಸುಮ್ನೆ ಮಾಡ್ತಾನ ಬುರುಡೆ ಚಿನ್ನಪ್ಪ. ಏನು ಕೊಡ್ತಾನೆ, ಅವನಿಗೇನು ಬರಬೇಕಾಗಿದೆ? ಅವನಿಗೆ ಆಣದಾಮಿಷವನ್ನು ಕೊಟ್ಟವ್ರೆ. ಸುಜಾತ ಭಟ್ ಸುಮ್ನೆ ಹೇಳ್ತಾಳೆ ಅಮ್ಮ. ಇದರಿಂದ ದೊಡ್ಡ ಷಡ್ಯಂತ್ರ ಮಾಡದಂತ ಗಣ್ಯ ವ್ಯಕ್ತಿಗಳಿದ್ದಾರೆ, ಅದಕ್ಕೆ ಬೆಂಬಲವನ್ನು ಕೊಟ್ಟಿರ್ತಕ್ಕಂಥವ್ರು ಇದ್ದಾರೆ. ಅದು ಹೊರಗಡೆ ಬರಬೇಕು. ಆಗ ನಿಜವಾಗೂ ಕೂಡ ಈ ಸರ್ಕಾರಕ್ಕೆ ನಾವು ಶಬಾಷ್ಗಿರಿಯನ್ನು ಕೊಡ್ತೀವಿ. ಇದಾಗಿದ್ದು ಎಸ್ ಆರ್ ವಿಶ್ವನಾಥ್ ಅವರ ಮತ್ತು ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಅಭಿಷೇಕ್ ವಿವಿ, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.